ಸಂಕೇಶ್ವರದಲ್ಲಿ ಕಳೆದ 2016ರಲ್ಲಿ ಜರುಗಿದ ಶ್ರೀ ಮಹಾಲಕ್ಷ್ಮಿ ಜಾತ್ರೆಯ ಲೆಕ್ಕಪತ್ರವನ್ನ ಬರುವ ದಿನಾಂಕ 7ರಂದು ಮಂಗಳವಾರ ದಿನದಂದು ಸಾರ್ವಜನಿಕವಾಗಿ ಪಾರದರ್ಶಕವಾಗಿ ನೀಡಬೇಕು ಎಂದು ಸಭೆಯಲ್ಲಿ ಒತ್ತಾಯಿಸಲಾಯಿತು. ಸಂಕೇಶ್ವರ ಪಟ್ಟಣವು ವೇಗವಾಗಿ ಬೆಳೆಯುತ್ತಿದ್ದು ಜನಸಂಖ್ಯೆಯು ಹೆಚ್ಚಾಗಿದ್ದು ವ್ಯವಸ್ಥಿತವಾಗಿ ಜಾತ್ರೆ ನಡೆಯಲು ಬರುವ 2027ರ ಶ್ರೀ ಮಹಾಲಕ್ಷ್ಮಿ ಜಾತ್ರೆಯಲ್ಲಿ ಸರ್ವ ಸಮಾಜದ ಸಮಿತಿಯನ್ನು ಈಗಾಗಲೇ ರಚಿಸಬೇಕೆಂದು ಆಗ್ರಹಿಸಲಾಯಿತು. ಸಭೆಯಲ್ಲಿ ಮುಖಂಡರಾದ ಶಿವಾನಂದ ಮುಡಶಿ, ರೋಹನ್ ನೇಸರ್ಗಿ, ಅಪ್ಪಾಸಾಹೇಬ್ ಗಸ್ತಿ, ಸುಭಾಷ್ ಕಾಸಗರ್ಕರ್ ಸೇರಿದಂತೆ ಹಲವರು ಜಾತ್ರೆಯ ಸುವ್ಯವಸ್ಥಿತವಾಗಿ ಜರುಗಲು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಸಭೆಗೆ ತಿಳಿಸಿದರು. ನಮ್ಮದೇ ಸರ್ವ ಸಮಾಜವನ್ನು ಚರ್ಚೆ ಮಾಡೋದು. ಒಂದೇ ಎರಡು ಅಡುಗೆ ಮಾಡ್ತಾರೆ ಎಷ್ಟೋ ಗಾಡಿ ಶಾಸ್ತ್ರ ಹಾಕ್ತಾರೆ. ಅವ್ರು ಎಷ್ಟೋ ಗಾಡಿ ಕಲಿಕಾ ಹೋಗೋದನ್ನ ಸಾಕಿರ್ತಾರೆ. ಫುಟ್ಬಾಲ್ ಕಟ್ಟಲು ಆ ಕಲಿಕಾ ಹೋಗೋದು ಕೈಗೊಳ್ಳೋರು ಮುಗಿಸ್ತಿರ್ತಾರೆ. ಹೆಸರಿಗೆ ಬರೀ ಕಾಯ್ದೆ ಬರ್ತಿದ್ವಿ ಹೊತ್ತಾಗಿ ಅವ್ರು ಏನು ಮಾಡಿ ಕಟ್ಟಿದ್ದಾರೆ. ನಾನು ಉದ್ದೇಶ ನಮ್ಮ ಏನು ಉದ್ದೇಶ ಎಲ್ಲ ಸಮಾಜದಾಗ ಡೆವಲಪ್ಮೆಂಟ್ ಮೂರು ಭಿಂಗರ್ ಬರೀ ಎಲ್ಲ ಭಾಗದಾಗ ಎಲ್ಲ ಸಮಾಜ ಬಂದಿ ಎಲ್ಲ ಭಾಗದಾಗ ಎಲ್ಲ ಸಮಾಜ ಆ ಸಮಾಜ ಬಂದು ಪಟ್ಟಿ ಆಡಲಿ ಪಟ್ಟಿ ಒಳಗೆ ಎಲ್ಲ ಸ್ವಲ್ಪ ಸಮಾಜ ಮುಸ್ಲಿಂ ಬಾಂಧವರು ಮಾಡಬೇಕು. ಅವರು ಅದಕ್ಕೆ ಏನು ಕಮಿಟಿ ಸ್ವಲ್ಪ ಕಮಿಟಿ ಮಾಡಿ ಅದಕ್ಕೆ ಹಾಕ್ಕೊಂಡು ಹಾಕ್ತೀನಿ ಫುಟ್ಬಾಲ್ ಹಾಕೊಂಡು ಹಾಕ್ತೀನಿ ಕ್ರಿಕೆಟ್ ಹಾಕೊಂಡು ಹಾಕ್ತೀನಿ. ಇದು ಒಟ್ಟಾಗುವರು ಇದು ಮೇನ್ ಕಮಿಟಿ 25 ಏನು ತೊಂದರೆ ಬರೀ ನಾವು ಉದ್ದೇಶಕ್ಕೆ ಯಾರು ನೀವು ಯಾರು ಉದ್ದೇಶ ಇದ್ರಾಗೆ ನಾವು ಫಾಲೋ ಮಾಡ್ತೀವಿ. ನಮ್ಮ ವೈಯಕ್ತಿಕ ಯಾರು ಮಾಡ್ತಿದ್ದಾರೆ ಅದು ನಾವೆಲ್ಲರೂ ತೆಕ್ಕಿ ಹಾಕಿ ಚಂದಂಗೆ ಉದ್ದೇಶ ಅದರ ಸಲುವಾಗಿ ಅವರು ಸರ್ಕಾರ ಕೊಟ್ಟ ಇದನ್ನು ತಾರೀಕು ಕೊಟ್ಟಿದ್ದಾರೆ 25 ಮೀಟರು ಮಾಡಿ ಅವರೇ ಲೆಕ್ಕ ತೋರಿಸಿ ಕಮಿಟಿ ಮಾಡಿ ಚೆಂದ ಜಾತ್ರೆ ಮಾಡಬೇಕು. ನಮ್ಮ ಸಮಾಜ ಬಯಸಿದ್ರು ನಮ್ಮ ಬೇರೆ ಆಸೆ ಅವ್ರ ಸಾಕು ನಾವು ಅವ್ರ ಹತ್ರ ಆಗ್ತಾರೆ ನಾವು ಭೇಟಿ ನೀಡಿಲ್ಲ ಅವ್ರಿಂದ ನಾವು ಅವ್ರಿಗೆ ಭೇಟಿ ನಾವು ನಮ್ಮ ವಿಷಯಗಳನ್ನ ಡೈರೆಕ್ಟ್ ಚರ್ಚೆ ಮಾಡೋದು ಮೇನ್ ಏನಂತ ಅಂದ್ರೆ ನಾವೇನು ಅವ್ರಿಗೆ ವಿನಂತಿ ಮಾಡ್ಕೊಳ್ಳೋದು ಅಂದ್ರೆ ವಿಷಯ ಏನೈತಿ 2027ರ ಸಂಕೇಶ್ವರ ಮಹಾಲಕ್ಷ್ಮಿ ಜಾತ್ರಾ ಉತ್ಸವ ಸರ್ವ ಸಮಾಜದ ಪ್ರಮುಖರನ್ನು ಒಳಗೊಂಡು ಸಮಿತಿ ರಚಿಸುವ ಕುರಿತು 2005 ಮತ್ತು 2016ರಲ್ಲಿ ನಡೆದ ಸಂಕೇಶ್ವರ ಮಹಾಲಕ್ಷ್ಮಿ ಜಾತ್ರೆಯ ಸಂದರ್ಭದಲ್ಲಿ ಪಟ್ಟಣದ ಜನಸಂಖ್ಯೆ ಇಂದಿನ ಮಟ್ಟಿಗೆ ಅಷ್ಟು ಹೆಚ್ಚಾಗಿರಲಿಲ್ಲ. ಆದರೆ ಪ್ರಸ್ತುತ ಸಂಕೇಶ್ವರ ಪಟ್ಟಣದ ಜನಸಂಖ್ಯೆ ಹಾಗೂ ಜಾತ್ರೆಯ ವ್ಯಾಪ್ತಿ ಹೆಚ್ಚಾಗಿರೋದ್ರಿಂದ ಜಾತ್ರೆಯ ಜವಾಬ್ದಾರಿಗಳು ಕೂಡ ಹೆಚ್ಚಾಗಿವೆ. ಈ ಹಿನ್ನೆಲೆಯಲ್ಲಿ 2027ರ ಮಹಾಲಕ್ಷ್ಮಿ ಜಾತ್ರಾ ಉತ್ಸವವನ್ನು ಯಶಸ್ವಿ ಹಾಗೂ ಸುವ್ಯವಸ್ಥಿತವಾಗಿ ನಡೆಸಲು ಸಂಕೇಶ್ವರದ ಎಲ್ಲ ಸಮಾಜಗಳ ಪ್ರಮುಖರನ್ನು ಒಳಗೊಂಡು ಸಮಗ್ರ ಹಾಗೂ ಪ್ರತಿನಿಧಿತ್ವ ಹೊಂದಿರುವ ಪ್ರಮುಖ ಸಮಿತಿಯನ್ನು ರಚಿಸುವುದು ಅತ್ಯಂತ ಅಗತ್ಯವಾಗಿದೆ. ಈಗಾಗಲೇ ರಚಿಸಲಾಗಿರುವ ಸಮಿತಿಯಲ್ಲಿ ಕೇವಲ 2 ಸಮಾಜಗಳು ಪ್ರತಿನಿಧಿಗಳಾಗಿ ಮಾತ್ರ ಅವಕಾಶ ನೀಡಲಾಗಿದೆ ಎಂಬುದಕ್ಕೆ ಗಮನಕ್ಕೆ ಬಂದಿದ್ದು, ಆದ್ದರಿಂದ ಸಂಕೇಶ್ವರ ಪಟ್ಟಣದ ಎಲ್ಲ ಸಮಾಜ ಪ್ರಮುಖರನ್ನು ಒಳಗೊಂಡಂತೆ ಸಮಾನ ಅವಕಾಶ ಹಾಗೂ ಸಹಭಾಗಿತ್ವದೊಂದಿಗೆ ಪ್ರಮುಖ ಸಮಿತಿಗಳನ್ನು ರಚಿಸಬೇಕೆಂದು ವಿನಂತಿಸುತ್ತೇವೆ. ಈ ವಿಷಯ ಕುರಿತು ಈಗಾಗಲೇ ಹಲವಾರು ಬಾರಿ ಮೌಖಿಕವಾಗಿ
ಹಾಗೂ ಮಾಧ್ಯಮಗಳ ಮೂಲಕ ಮನವಿ ಮಾಡಿದ್ದರೂ ಇದುವರೆಗೆ ಎಲ್ಲ ಸಮಾಜಗಳ ಪ್ರಮುಖರನ್ನು ಒಳಗೊಂಡ ಸಮಿತಿ ರಚಿಸಲಾಗಿಲ್ಲ. ಆದ್ದರಿಂದ ಇದೇ ಪತ್ರಿಕಾಗೋಷ್ಠಿಯ ಮೂಲಕ ವಿನಂತಿಸುವುದೇನೆಂದರೆ, ದಿನಾಂಕ 21/7/2026 ನಡೆಯಲಿರುವ ಮಹಾಲಕ್ಷ್ಮಿ ಜಾತ್ರೆಯ ಪೂರ್ಣಗೊಳ್ಳುವ ಕಾರ್ಯಕ್ರಮಕ್ಕಿಂತ ಮುಂಚಿತವಾಗಿ, ಅಂದರೆ ದಿನಾಂಕ 20/7/2026 ಒಳಗಾಗಿ ಎಲ್ಲ ಸಮಾಜಗಳ ಪ್ರಮುಖರನ್ನು ಒಳಗೊಂಡಂತೆ ಅಗತ್ಯ ಸಮಿತಿಗಳನ್ನು ರಚಿಸಬೇಕೆಂದು ವಿನಂತಿಸುತ್ತೇವೆ. ಇದು ವಿಷಯ 1. ವಿಷಯ 2, ಈ ಹಿಂದೆ 2016 ಸಂಕೇಶ್ವರ ಮಹಾಲಕ್ಷ್ಮಿ ಜಾತ್ರೆಯ ಲೆಕ್ಕ ಪರಿಶೀಲನೆ ಕುರಿತು. ಈ ಹಿಂದೆ 2016ರಲ್ಲಿ ನಡೆದ ಸಂಕೇಶ್ವರ ಮಹಾಲಕ್ಷ್ಮಿ ಜಾತ್ರೆಯ ಲೆಕ್ಕ ಪರಿಶೀಲನೆಗೆ ಸಂಬಂಧಿಸಿದಂತೆ ಈಗಾಗಲೇ ಮೌಖಿಕವಾಗಿ ಹಲವಾರು ಬಾರಿ ವಿನಂತಿಸಲಾಗಿದ್ದರೂ ಇದುವರೆಗೆ ಸಂಬಂಧಪಟ್ಟವರಿಂದ ಲೆಕ್ಕ ವಿವರಗಳನ್ನು ಒದಗಿಸಲಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಶ್ರೀ ಸಂತೋಷ್ ಮುಡ್ಶಿ ಅವರ ಮಧ್ಯಸ್ಥಿಕೆಯಲ್ಲಿ ಸಂಬಂಧಪಟ್ಟವರಿಂದ ಜಾತ್ರೆಯ ಲೆಕ್ಕ ವಿವರಗಳನ್ನು ಕೇಳಿದಾಗ ಅವರು ಲೆಕ್ಕವನ್ನು ಸಾರ್ವಜನಿಕರ ಸಮ್ಮುಖದಲ್ಲಿ ಪ್ರದರ್ಶಿಸುವುದಾಗಿ ತಿಳಿಸಿದ್ದಾರೆ. ಆದ್ದರಿಂದ ಅವರು ತಿಳಿಸಿದಂತೆ ದಿನಾಂಕ 7/7/2026 ಸಾರ್ವಜನಿಕರ ಸಮ್ಮುಖದಲ್ಲಿ ಸಾಯಂಕಾಲ 5 ಗಂಟೆಗೆ ಸ್ಥಳ ಮಹಾಲಕ್ಷ್ಮಿ ಸಮುದಾಯ ಭವನ 2016 ಮಹಾಲಕ್ಷ್ಮಿ ಜಾತ್ರೆಯ ಸಂಪೂರ್ಣ ಲೆಕ್ಕವನ್ನು ಪಾರದರ್ಶಕವಾಗಿ ಪ್ರದರ್ಶಿಸಬೇಕೆಂದು ವಿನಂತಿಸುತ್ತೇವೆ. ಅಲ್ಲದೆ ಜಾತ್ರೆಗೆ ಸಂಬಂಧಿಸಿದ ದೇಣಿಗೆ ಸಂಗ್ರಹಗಳ ರಸೀದಿಗಳು, ಖರ್ಚು ವೆಚ್ಚಗಳ ರಸೀದಿಗಳು, ಜಮಾ ಖರ್ಚಿನ ಸಂಪೂರ್ಣ ವಿವರ ಹಾಗೂ ಬ್ಯಾಲೆನ್ಸ್ ಶೀಟ್ ಇವುಗಳನ್ನು ನಿಗದಿಪಡಿಸಿದ ದಿನಾಂಕಕ್ಕಿಂತ ಕನಿಷ್ಠ 3 ದಿನಗಳ ಮುಂಚಿತವಾಗಿ ವಿನಂತಿದಾರರಿಗೆ ಒದಗಿಸಬೇಕೆಂದು ಈ ಪತ್ರಿಕಾಗೋಷ್ಠಿಯ ಮೂಲಕ ವಿನಂತಿಸಿದರು. ಶ್ರೀ ಮಹಾಲಕ್ಷ್ಮಿ ಜಾತ್ರಾ ಕಮಿಟಿಯ ಕಾರ್ಯಾಧ್ಯಕ್ಷರಾದ ಸುನಿಲ್ ಪರ್ವತರಾವ್ ಮಾತನಾಡಿ, ಸಾರ್ವಜನಿಕರಿಗೆ 2016ರಲ್ಲಿ ಜರುಗಿದ ಜಾತ್ರೆಯ ಲೆಕ್ಕವನ್ನ ಬಹಿರಂಗಪಡಿಸಬೇಕು, ಸರ್ವ ಸಮಾಜದ ಸಮಿತಿ ರಚಿಸಬೇಕು ಎಂದರು. ಕಾರ್ಯಾಧ್ಯಕ್ಷ ಈ 2027 ಸಲುವಾಗಿ 2027 ಹಾಗೂ ಜಾತ್ರೆ ಸಲುವಾಗಿ ನನ್ನ ಕಾರ್ಯಾಧ್ಯಕ್ಷ ಊರು ಜನ ಮಾಡ್ಯಾರ. ನಾವೀಗ ಲೆಕ್ಕ ಕೇಳ್ತಾ ಇದ್ದೇವೆ 2016 ಆಗಿದ್ದ ಜಾತ್ರೆ ಲೆಕ್ಕ ಕೇಳಾಕದೀವಿ. ಮತ್ತ ಒಂದು ವಿಷಯ. ಎರಡನೇ ವಿಷಯ, ಎಲ್ಲ ಸಮಾಜದವ್ರನ್ನ ತಗೊಂಡ್ ಒಂದು ಕಮಿಟಿ ಮಾಡಿರ್ತೇಳಿ. ಯಾವಾಗ ಶುರುವಾತಿಗೆ ನಾವು ಮೀಟಿಂಗ್ ಮಾಡಿದ್ದೀವಿ ಜಾತ್ರೆ ಸಲುವಾಗಿ, ಅವಾಗಿಂದ ನಾವು ಅದ ಹೇಳಾಕದೇವು. ಕೇಳಿದೇವ್ ನಾ ಮೀಟಿಂಗ್ದಾಗೂ ಲೆಕ್ಕ ಕೇಳಿದೀನಿ. ಏನಾಗ್ಯದ, ಒಂದು ಮೀಟಿಂಗ್ದಾಗ ಅವ್ರಿಗೆ ಲೆಕ್ಕ ಕೇಳಿದೀನಿ. ಎರಡನೇ ಮೀಟಿಂಗ್ದಾಗ ಬೇರೆ ಬೇರೆ ವಿಷಯ ಬಂದು ಅದು ಎರಡನೇ ವಿಷಯ ಮೀಟಿಂಗ್ದಾಗ ನಂಗೆ ಮಾತಾಡಕ್ ಆಗಿಲ್ಲ. ಮೀಟಿಂಗ್ದಾಗ ನಾ ಲೆಕ್ಕ ಕೊಡ್ರಂತ ನಾ ಕೇಳಿದೆ. ಸಭೆಯಲ್ಲಿ ಸಂಕೇಶ್ವರದ ಸರ್ವ ಸಮುದಾಯದ ಜನರು ಹಾಜರಾಗಿದ್ದರು. ಸಚಿನ್ ಕಾಂಬ್ಳೆ, KMM ಕನ್ನಡ ನ್ಯೂಸ್, ಹುಕ್ಕೇರಿ.